ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ನಾವಿವತ್ತು ಸ್ವಲ್ಪ ಬೆಳಗ್ಗೆ ಬೇಗ ಎದ್ದು ಕಷಾಯ ಮಾಡ್ಕೊಂಡು ಕುಡಿದು ತಿಂಡಿ ಏನು ಮಾಡೋದು ಅಂತ ಅಂದ್ಕೊಂಡು ಮ್ಯಾಗಿ ತಿಂದ್ಕೊಂಡು ಹೊರಟಿದ್ದು. ನಾವು ಎಲ್ಲಿಗೆ ಅಂದರೆ ಟೈಗರ್ ಆ್ಯಂಡ್ ಲಯನ್ ಸಫಾರಿ. ಎಸ್, ನಾವು ಹೊರಟಿದ್ದು ನಿಮಗೆಲ್ಲ ಟೈಗರ್ ಮತ್ತು ಲಯನ್ ಸಫಾರಿನ ತೋರಿಸೋಣ ಅಂತ ನಾವು ಹೊರಟ್ವಿ. ಸೊ ನಾವು ಫಸ್ಟ್ ಎಂಟ್ರಿ ಆಗ್ತಾ ಇದ್ದೀವಿ. ತುಂಬ ಎಕ್ಸೈಟ್ಮೆಂಟಲ್ಲಿದ್ವಿ ಎಲ್ಲರೂ. ಬಿಕಾಸ್ ನಾವು ಶಿವಮೊಗ್ಗದಲ್ಲಿ ಇದ್ದರೂ ಕೂಡ ಜಾಸ್ತಿ ಕಡಿಮೆ ಹೋಗೋದು. ನಾವು ಲಯನ್ ಸಫಾರಿಗೆಲ್ಲ ಹೋಗಿದ್ದೇ ಕಡಿಮೆ. ಸೊ ಇವತ್ತು ಹೋಗೋಣ, ಎಲ್ಲ ಮಕ್ಕಳಿದ್ರಲ್ವ, ಸೊ ಹೋಗೋಣ ಅಂತ ಹೊರಟ್ವಿ. ಎಂಟ್ರಿ ಆಗ್ತಿದ್ದಂಗೆ ನಮಗೆ ಟಿಕೆಟ್ ಕೌಂಟರ್ ಸಿಗುತ್ತೆ ವೆಹಿಕಲ್ನ ಪಾರ್ಕಿಂಗ್ ಮಾಡಲಿಕ್ಕೆ. ಅಲ್ಲಿ ಟಿಕೆಟ್ ಎಲ್ಲ ತೊಗೊಂಡು ನಾವು ಡೈರೆಕ್ಟಾಗಿ ಹೋಗಿದ್ದೆ ಪಾರ್ಕಿಂಗ್ ಲಾಟಿಗೆ ಹೋಗಿ. ಅಲ್ಲಿ ತುಂಬ ಚೆನ್ನಾಗಿ ಸ್ಪೇಸ್ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ ಪಾರ್ಕಿಂಗ್ ಮಾಡಲಿಕ್ಕೆ. ಸೊ ನಾವು ಹೋಗಿ ಅಲ್ಲಿ ಪಾರ್ಕ್ ಮಾಡಿ ನಾವು ಹೊರಟಿದ್ದೆ ಸಫಾರಿಗೆ ಹೋಗೋಣ. ಫಸ್ಟು ಸಫಾರಿ ನೋಡ್ಕೊಂಡು ಬಂದಾದಮೇಲೆ ಝೂಗೆ ಹೋಗೋಣ ಅಂತ ನಾವು ಡೈರೆಕ್ಟ್ಲಿ ಹೋಗಿದ್ದು. ಇಲ್ಲಿ ಒಳಗೆ ಟಿಕೆಟ್ ಕೌಂಟ್ರಿಗೆ ನೋಡ್ತಾ ಇದ್ದೀರಲ್ಲ, ಅಲ್ಲೇ ಟಿಕೆಟ್ ತೊಗೊಳಕ್ಕೆ ನಿಂತಿದ್ದಾರೆ. ಇಲ್ಲಿ ಹೋಗೋದು ಝೂ ಒಳಗಡೆ, ಝೂ ಹೋಗ್ತೀವಿ. ಆ ಕಡೆ ಲೆಫ್ಟ್ ಸೈಡಲ್ಲಿ ಏನಿದೆ ಅಂತಂದರೆ ಸಫಾರಿಗೆ ಹೋಗೋಂಥ ಪ್ಲೇಸ್. ಸೊ ಸಫಾರಿಗೆ ಹೊರಟಿದ್ದೀವಿ. ಸೊ ನೋಡ್ಕೊಂಬರೋಣ ಏನೇನು ಪ್ರಾಣಿಗಳಿದೆ ಅಂತ. ಲೆಟ್ಸ್ ಗೋ. ಸೊ ನೋಡ್ಕೊಂಬಂದ್ರಲ್ಲ ಸಫಾರಿ ಹೇಗಿತ್ತು ಅಂತ. ಫಸ್ಟು ನಾವು ಹೋಗ್ತಿದ್ದಂಗೆ ವೆಲ್ಕಮ್ ಮಾಡಿದ್ದು ನಮಗೆ ಜಿಂಕೆಗಳು, ಸಾರಂಗ ಜಿಂಕೆಗಳು ಎಷ್ಟು ಮುದ್ದಾಗಿದ್ವು ನೋಡಿದ್ರಲ್ಲ. ಸೊ ಹಾಗೆ ಹುಲಿ, ಸಿಂಹ, ಒಬ್ಬ ಹೆಸರು ಶಿವ ಮತ್ತು ಪಾರ್ವತಿ ಅಂತೆ ಸಿಂಹನ ಹೆಸರು. ಸೊ ಇವಾಗ ನೆಕ್ಸ್ಟ್ ನಾವು ಝೂಗೆ ಹೋಗೋಣ, ನೋಡೋಣ ಹೋಗಿ ಒಳಗಡೆ ಹೆಂಗಿರುತ್ತೆ ಅಂತ.
ಬನ್ನಿ ಇವಾಗ ಒಳಗಡೆ ಹೋಗೋಣ. ನಾವು ಒಳಗಡೆ ಹೋಗ್ತಿದ್ದಂಗೆ ನಮಗೆ ಕಾಣೋದು ಪಕ್ಷಿಗಳು. ಹೌದು, ಪಕ್ಷಿಗಳು, ವಿಧ ವಿಧವಾದ ಪಕ್ಷಿ, ನವಿಲುಗಳು, ಹಾಗೆ ಮೊಸಳೆ, ಹಾವು ಈ ಥರ ಎಲ್ಲ ಸಿಗ್ತಾ ಹೋಗುತ್ತೆ. ನಾವು ನೋಡ್ತಾ ಹೋಗ್ಬೋದು. ಎಷ್ಟು ಮುದ್ದಾಗಿರುತ್ತೆ ಗೊತ್ತಾ. ಹೌದು ಕಣ್ರಿ, ದಯವಿಟ್ಟು ಮಕ್ಕಳಿಗೆ ಝೂ ಅಥವಾ ಸಫಾರಿಗಳಿಗೆ ಕರ್ಕೊಂಡು ಹೋಗಿ ನಮ್ಮ ಪ್ರಾಣಿ ಪಕ್ಷಿಗಳ ಬಗ್ಗೆ ಮಾಹಿತಿಗಳನ್ನ ಕೊಡಿ. ಅವರಿಗೆ ತೋರಿಸಿ ಈ ಥರ ಪಕ್ಷಿ, ಈ ಥರ ಪ್ರಾಣಿಗಳಿದೆ ಅಂತ. ಏಕೆಂದರೆ ಇವತ್ತಿನ ಕಾಲದಲ್ಲಿ ನಮ್ಮ ಮನೆ ಮುಂದೆ ಮುಂಚೆಲ್ಲ ನಾಯಿಗಳು, ಗುಬ್ಬಚ್ಚಿಗಳು ಈ ಥರ ಎಲ್ಲ ಕಾಣ್ತಾ ಇತ್ತು. ಆದರೆ ಇವಾಗ ಮಕ್ಕಳಿಗೆ ಅದು ಯಾವುದೂ ಗೊತ್ತಾಗ್ತಿಲ್ಲ. ದಯವಿಟ್ಟು ಅವ್ರನ್ನ ಕರ್ಕೊಂಡು ಹೋಗಿ ಅದನ್ನೆಲ್ಲ ಪರಿಚಯ ಮಾಡಿಸ್ಕೊಡಿ. ಹಾಗೆ ಹೈಜೀನ್ ಮೇಂಟೈನ್ ಮಾಡಿ. ನಾವು ಮಾಡೋ ಒಂದು ಸಣ್ಣ ತಪ್ಪುಗಳಿಂದ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗಬಾರ್ದಲ್ವ. ಹಾಗಾಗಿ ಹೈಜೀನ್ ಅಥವಾ ಕ್ಲೀನ್ಲಿ ಮೇಂಟೆನೆನ್ಸ್ ಮಾಡಿ. ದಯವಿಟ್ಟು ಅದು ಒಬ್ಬರು ಮಾಡಿದರೆ ಆಗಲ್ಲ, ಎಲ್ಲ ಸೇರಿ ಮಾಡಬೇಕು. ಓಕೆ, ಝೂ ಎಲ್ಲ ನೋಡ್ಕೊಂಡು ಆದಮೇಲೆ ನಮಗೆ ಸಿಗೋದೊಂದು ಹೋಟೆಲ್. ಹೋಟೆಲಲ್ಲಿ ಊಟ ಎಲ್ಲ ಮಾಡಿಕೊಂಡು ಅದರ ಅಪೋಸಿಟಲ್ಲಿರುವಂತಹ ಒಂದು ಪಾರ್ಕ್ ಇತ್ತು. ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ರು. ನಾವು ಅಲ್ಲಿ ಹೋಗಿ ಮಕ್ಕಳಿಗೆಲ್ಲ ಆಟ ಆಡಿಸ್ಕೊಂಡು ನಾವು ಹೊರಟಿದ್ದೆ ಮನೆ ಕಡೆ. ಇದಾಗಿತ್ತು ಇವತ್ತಿನ ಒಂದು ಪುಟ್ಟ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೇ. ಮತ್ತೆ ನಿಮ್ಗೆ ಯಾವ ಥರ ವ್ಲಾಗ್ಸ್ಗಳು ಬೇಕು ಅಂತ ಕಮೆಂಟ್ ಮಾಡಿ. ಖಂಡಿತ ನಾನು ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ, ಬಾಯ್. ಥ್ಯಾಂಕ್ ಯು.